ಹೋದಾಗ ಪ್ರಿಪರೇಟರಿ ಪರೀಕ್ಷೆದಾಗ ಒಂದು ಥಿಯರಮ್ ಸಾಲ್ವ್ ಮಾಡಿದ್ದೆ, ಕಡಿ ಸ್ಟೆಪ್ನ ತಪ್ಪಿದೆ. 5 ಮಾರ್ಕ್ಸಿನ ಪ್ರಶ್ನೆ. ನಮ್ಮ ಮಾಸ್ತರ್ 0 ಹಾಕಿದ್ರು, 0 ಹಾಕಿದ್ರು. ನಾನು ಹೋಗಿ ಕೇಳಿದೆ, ಸರ್ ಎಲ್ಲ ಕರೆಕ್ಟ್ ಅದ್ರಿ ಸರ್, ಲಾಸ್ಟ್ ಒಂದು ಸ್ಟೆಪ್ನ ತಪ್ಪಿನಿ, 3 ಕೊಡ್ಬೋದಲ್ರಿ ಸರ್ ಅಂದೆ. ನನ್ನ ದುರ್ಗುಟ್ಕೊಂಡು ನೋಡಿದ್ರು ಅವರು. ಇಲ್ಲಿ ನೋಡಪ್ಪ, ಗಣಿತ ಪ್ರಾಬ್ಲಮ್ ಇಡ್ಸಂದ್ರೆ ಭಾವಿ ಹಾರ್ಕೊಂಡಂಗೆ ಅರ್ಧ ಹಾರ್ಲಿಕ್ಕೆ ಬಿಡೋದಿಲ್ಲ, ತಳ ಮುಟ್ಟಬೇಕು ಅಂದರು. ವ್ಯಾಲ್ಯೂಯೇಷನ್ ಆಗ ಈಗ ಹೆಂಗೆ ವ್ಯತ್ಯಾಸ ಅದ ಪಾರ್ಟ್ಸ್ 4 ಮಾರ್ಕ್. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಕಿಡ್ನಿ ಆದರೆ ಲೇಬಲ್ ಕರೆಕ್ಟ್ ಮಾಡ್ಯಾನ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಹಾಕ್ಯಾನ. ಅವ ಎಕ್ಸಾಮ್ನಾಗ ಕೇಳಿದಾಗ ಏನು ಮಾಡಲಿ ಸರ್ ಅಂದರು. ತಲೆ ಕೆಡಿಸ್ಕೊಬೇಡಂದ್ರು. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಚಿತ್ರ ತಪ್ಪದಲ್ಲ ಬಿಡು, ಲೇಬಲಿಗೆ 2 ಮಾರ್ಕ್ಸ್ ಹಾಕು ಅಂದ್ರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ನೋಡಿದವನಿಗೂ 2 ಮಾರ್ಕ್ಸ್ ಬರ್ತಾವೆ. ಇದು ನನ್ನ ಐರನಿ ಆಫ್ ಫೇಟ್. ಇದು ಐರನಿ ಆಫ್ ಫೇಟ್. ದಿ ಮಾರ್ಕ್ಸ್ ಕಾರ್ಡ್ಸ್ ಲುಕ್ ಆಸ್ ದೋ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಆದ್ರ ಪ್ರಾಬ್ಲಮ್ ಈಸ್ ವಿ ಆರ್ ಆಲ್ ಇನ್ಫಾರ್ಮೇಷನ್ ಓರಿಯೆಂಟೆಡ್, ನಾಟ್ ನಾಲೆಜ್ ಓರಿಯೆಂಟೆಡ್. ನನಗೆ ಭಾಳ ಕಷ್ಟ ಅನಿಸ್ತದೆ. ನಮ್ಮ ಮಕ್ಕಳಿಗೆ ಅದಕ್ಕೆ ತಯಾರು ಮಾಡಬೇಕು ನಾವು. ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಇದು ದೊಡ್ಡ ಸಂಸ್ಥೆ, 100 year old ಸಂಸ್ಥೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಕ್ರಿಯೇಷನ್ ಆಫ್ ನಾಲೆಜ್ ಮಾಡಿರಿ ಸರ್. ಹೆಂಗೆ ಮಾಡೋದು ಕ್ರಿಯೇಷನ್ ಆಫ್ ನಾಲೆಜು? ಕಲಿಸೋ ರೀತಿಯೇ ಬದಲಿ ಆಗ್ಬೇಕು ನಿಮ್ಮದು. ನಾ ಟಿಪಿಕಲಿ ಕ್ಲಾಸಿಗೆ ಹೋಗೋದು, ಬೋರ್ಡ್ ಮೇಲೆ ಬರೆಯೋದು, ಅವ್ರು ಹೇಳೋದು, ಭಯಪಾಠ ಮಾಡೋದು ಆಯ್ತು. ಇದನ್ನು ಬಿಟ್ಟು ಮಕ್ಕಳಲ್ಲಿ ಸೃಜನಶೀಲವಾಗಿ ಕಲಿಸೋದು ಹೆಂಗೆ? ಒಂದು ಭಾಳ ದೊಡ್ಡದಾದ ರಿಸರ್ಚ್ ಆಗ್ತಿರೋದು ಎಲ್ಲ ಕಡೆ ಈಗ, ಡಿಫರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ. ಒಂದು ಕ್ಲಾಸ್ನಾಗ ಕೆಲವು ಹುಡುಗರು ಪಟ್ ಅಂತ ತಿಳ್ಕೊಂಡ್ಬಿಡ್ತಾವೆ ಒಂದೇ ಸಲ ಹೇಳಿದ್ರೆ. ಇನ್ನು ಕೆಲವು 2 ಸಲ ಹೇಳಿರ್ತಾವೆ, ಇನ್ನು ಕೆಲವು 10 ಸಲ ಹೇಳಬೇಕಾಗ್ತದೆ. ಅವನ್ನೆಲ್ಲ ಹೆಂಗೆ ಕಲಿಸೋದ್ರಿ? ಒಂದೇ ಕ್ಲಾಸ್ನಾಗ ಕೂತಾರೆ ಅವರು. ಅದಕ್ಕೊಂದು ಭಾಳ ಚಂದ ಥಿಯರಿ ಅದ, ವಾರ್ಕ್ ಅಂತ ತಿಳ್ಕೊಂಡು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಕೇಳಿ ಕಲಿತಾರೆ, ಕೆಲವು ಮಕ್ಕಳು ಓದು ಬರೋದು ಕಲಿತಾರೆ, ಕೆಲವು ಮಕ್ಕಳು ಆಟ ಆಡಿ ಕಲಿತಾರೆ. ಅದು ಕಲಿಸೋ ರೀತಿಯೇ ಬೇರೆ. ಸರ್ ಇದ್ದಾರೆ, ಹೇಳ್ತೀರ ಅವ್ರ ಮುಂದೆ. ನಾನು ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಪ್ರಶ್ನೆ ಬಂತು, ಡೆಲಿಕೇಟ್ ಇಶ್ಯೂ ರಿಸರ್ವೇಷನ್ ಬಗ್ಗೆ ಬಂತು. ಹುಡುಗರನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅದನ್ನು ಒಂದು ಐಡಿಯಾ ಮಾಡಿದೆ. ರಿಸರ್ವೇಷನ್ ಕೊಡಬೇಕು ಕೊಡಬಾರ್ದು ಮಾತಾಡಿದ್ರು, ಹುಡುಗರು ಮಾತಾಡ್ತಿದ್ರು. ಪರೀಕ್ಷೆ ಆಗಿತ್ತು. ನಾನು ಒಂದು ಐಡಿಯಾ ಮಾಡಿದೆ. 3 ಸಾಲಿ ಹುಡುಗರು ಕೂತಿದ್ದೆ, ಈಗ ಬೆಂಚ್ 25 ಹುಡುಗರು ಕ್ಲಾಸ್ದಾಗ. ಅಲ್ಲಿ ಸ್ಟೇಜ್ ಮೇಲೆ ಒಂದು ಕಸದ ಬುಟ್ಟಿ ಇಟ್ಟೆ. ಲೈಬ್ರರಿನ ಹೇಳಿ ಹಳೆ ನ್ಯೂಸ್ ಪೇಪರ್ ತರಿಸಿದೆ, ಮುದ್ದಿ ಮಾಡೋ ಚೆಂಡು ಥರ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಎಲ್ಲರಿಗೂ 5-5 ಚೆಂಡು ಕೊಟ್ಟೆ. ನೀವು ಕೂತಲ್ಲಿಂದ ಆ ಬುಟ್ಟಿಯೊಳಗೆ ಹಾಕ್ಬೇಕದ, ಹಾಕ್ರಿ ಅಂತ ಹೇಳಿದೆ. ಮುಂದಿನ ಸಾಲ ಕೂತವ್ರು ಜಾಸ್ತಿ ಹಾಕಿದ್ರು, 2ನೇ ಸಾಲು ಕೆಲವ್ರು ಹಾಕಿದ್ರು, ಹಿಂದಿನ ಸಾಲಿಂದ ಬರಲೇ ಇಲ್ಲ. ಆಯ್ತು, ಫಸ್ಟ್ ಸಾಲಿನವ್ರು ಗೆದ್ದರು ಒಂದೇ, ಹಿಂದವ್ರು ಗದ್ದಲ ಮಾಡಿದೆ. ಹೆಂಗೆ ರೀ ಸರ, ಅನ್ಫೇರ್ ಇದು, ದೂರ ಇದ್ದೀವಿ ನಾವು, ಹಂಗೆ ಚೇಂಜ್ ಮಾಡಿ ನೀವು ಮುಂದುವರಿ, ಅವ್ರು ಹಿಂದೆ ಹೋಗಿ. ಮತ್ತು ಮುಂದೆ ಕೂತವ್ರು ಹಾಕಿದ್ರು. ಅಂದರೆ ಹಾಕ್ಲಿಕ್ಕೆ ಬರೋಂಗಿಲ್ಲ ಅಂತಲ್ಲ, ದೂರ ಇದ್ರು ಅಂತ ಆಗಿಲ್ಲ ಅವ್ರಿಗೆ. ಆದ್ದರಿಂದ ಯಾರು ಸಮಾಜದಿಂದ ಭಾಳ ದೂರ ಇದ್ರೋ ಅವ್ರ ಹತ್ರ ತಂದು ಮಾಡಬೇಕಾಗ್ತದೆ. ನೀವು ನಂಬಲಿಕ್ಕಿಲ್ಲ, ಹುಡುಗರು ಎಸೆ ಬರೆದದ್ದು ಮುಂದೆ, ಹೌದು ನಾವೆಲ್ಲರೂ ಸಮಾನರಿದ್ದೀವಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಹುಡುಗ ಬರೆದ. ನ್ಯಾಷನಲ್ ಲೆವೆಲ್ಗೆ ಅವಾರ್ಡ್ ಬಂತ, ಹುಡುಗ ಅವಾರ್ಡ್ ಬಂತು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಹುಡುಗರೊಳಗೆ ನಾವು ಪಾಠ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳು ಮಕ್ಕಳ ಮೇಲೆ ಹಾಕಬಾರ್ದು. ನಮ್ಗೆ ಯಾವುದೋ ಥಿಯರಿ ಇರ್ತದೆ, ಹಂಗಾತು ಹಿಂಗಾತು ಹಿಂಗಾತು. ಲಾಸ್ಟ್ ಮಾತು, 50 ವರ್ಷದಿಂದ ಭಾಳ ಅಭಿಮಾನದಿಂದ ಹೇಳ್ತಿದ್ವಿ ನಾವು, ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡದದ, ನಮ್ಮ ಪರಂಪರೆ ಇಷ್ಟು ದೊಡ್ಡದಲ್ಲ. ಎಷ್ಟೊಂದು ಜನ ಆಕ್ರಮಣ ಮಾಡಿದ್ರು, ಗಟ್ಟಿಯಾಗಿ ನಿಂತ್ಕೊಂಡದ್ದು ನಮ್ಮ ಸಂಸ್ಕೃತಿ, ಏನು ಭಯ ಇಲ್ಲ. ಹೂಣರು, ಕುಶಾಣರು, ಅರಬರು ಎಲ್ಲರೂ ದಾಳಿ ಮಾಡಿದರು, ಆದರೆ ನಮ್ಮ ಸಂಸ್ಕೃತಿ ಉಳ್ಕೊಳ್ತು ಅಂತ ಅಭಿಮಾನದಿಂದ ಹೇಳ್ತಿದ್ವಿ. ನಾವು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗೆ ಇವತ್ತಿಲ್ಲ. ಯಾಕಂದರೆ ಮೊದಲು ವೈರಿ ಕಾಣಿಸ್ತಿದ್ದ ನನಗೆ, ಯಾರ ಹತ್ರ ಹೊಡೆದಾಡಬೇಕು ಅಂತ ಗೊತ್ತಿತ್ತು. ಹೊರಗಡೆಯಿಂದ ವೈರಿ ಬಂದಿದ್ದ, ನಾನು ಗುಂಡು ಹಾಕಬೇಕು, ಅದೇನು ಮಾಡ್ತಿದ್ದೆ ನಾನು. ಆದರೆ ಈಗ ವೈರಿ ಹೊರಗಿಂದ ಇಲ್ಲ, ನಿಮ್ಮ ಮನೆ ಒಳಗಿಂದಾನೆ ಬಂದ. ಭಾಳ ಹುಷಾರಾಗಿರ್ಬೇಕೀಗ. ನಿಮ್ಮ ಮಕ್ಕಳ ಸ್ವಭಾವ ನೀವು ಗಮನಿಸ್ಬೇಕೀಗ. 12-13 ವರ್ಷ ಹುಡುಗರು ಇರ್ತಾರೆ ಮನ್ಯಾಗ, ಬಾಗಿಲು ಹಾಕ್ಕೊಂಡು ಓದ್ತಾರೆ. ಲಗ್ನಕ್ಕೆ ಬಾ ಅಂದ್ರೆ ಬರೋದಿಲ್ಲ ಅವ್ರಿಗೆ, ಬೋರ್ ಆಗ್ತದೆ ಲಗ್ನ. ಮನ್ಯಾಗ ಗೆಸ್ಟ್ ಬಂದ್ರೆ ರೂಮ್ನಾಗ ಕೂತಿರ್ತಾರೆ, ಕರಿಬೇಕು ನೀವು, ಮುಖ ಹತ್ತೋದು ಬಂದು ಒಳಗೆ ಹೋಗ್ತಾರೆ ಅವರು. ಅವ್ರಿಗೊಂದು ಮೊಬೈಲು, ಒಂದು ಟಿ ವಿ, ಒಂದು ಲ್ಯಾಪ್ಟಾಪ್ ಕೊಟ್ಟರಂತೂ ಬೆಸ್ಟೇ. ಅವ್ರು ಯಾರೂ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತದೆ, ಬಾರೋ ದೇವ್ರಿಗೆ ನಮಸ್ಕಾರ ಮಾಡಬಾರೋ ಅಂತ ಕರೀತಾರೆ. ಅಡುಗೆ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತಿರ್ಬೇಕಾದ್ರೆ ಹಾಲ್ನಾಗ MTV ನಡೆದದು. 400 ಚಾನಲ್ ನಿಮಗೆ. 400 ಚಾನಲ್ ಮೂಲಕ ಏನೇನು ತೋರಿಸ್ತಾರ ಅಂತ ನೀವು ಕಂಡಿದ್ದೀರಿ. ಗೊತ್ತಿಲ್ಲದ ಹಂಗೆ ಮಕ್ಕಳ ಮನಸ್ಸು ಬದಲಿ ಆಗ್ಲಿಕತ್ತದ. ಆ ವಾತಾವರಣ ಬದಲಿ ಆಗ್ಲಿಕತ್ತದ ಮನೆಯಾಗ. ಈಗ ತಾಯಂದ್ರೆಲ್ಲರೂ ಸೀರಿಯಲ್ನಾಗ ಕೂತಾರೆ,
ತಂದೆಯರು ನ್ಯೂಸ್ ನೋಡ್ತಾರೆ, ಮಕ್ಕಳು ನೋಡೋರು ಯಾರೀಗ? ಈ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬಂದದ. ಈಗ ನನಗೆ 50 ವರ್ಷದಿಂದ ಏನು ಧೈರ್ಯ ಆಯಿತು, ನನಗೆ ನಮ್ಮ ಸಂಸ್ಕೃತಿನ ಯಾರು ಒಗಲಾಡ್ಸಿಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಅದು ಹೊರಗಿನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದನೇ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ನಾ ಕೈ ಮುಗಿತೀನಿ, ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಮಾಡಿರಿ. ಎಲ್ಲಿವರೆಗೂ ಮಕ್ಕಳು ಬರೀ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತಾರೋ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿ ವಿ ಆಗಲಿ, ನಿರ್ಜೀವ ವಸ್ತು ಅದು. ಎಲ್ಲಿವರೆಗೂ ಅಲ್ಲೇ ಸಂಬಂಧ ಬೆಳೆಸ್ಕೊತ ಹೋಗ್ತಾರೋ, ಈ ಸಂಬಂಧಗಳು ಅಳಕಾಗ್ತಾ ಹೋಗ್ತಾವೆ, ಅಶಕ್ತ ಆಗ್ತಾವೆ, ಬಹಳ ಅಶಕ್ತ ಆಗ್ತಾವೆ. ನನಗೆ ಖಾತ್ರಿ ಅದ. ಅದು ಮೊದಲು ಹೇಳ್ತಿದ್ವಿ, ಸಿನಿಮಾ 1 ವರ್ಷ ನಡೀತು, 2 ವರ್ಷ ನಡೀತು, 3 ವರ್ಷ ನಡೀತು ಅಂತ. ಈಗ ಯಾರೋ ಸಿನಿಮಾ ಹೇಳ್ದ, ಸಂಭ್ರಮದ 1 ವಾರ 2 ವಾರ ಮಂದಿ ನೋಡೋದಲ್ಲಿ. ನಮ್ಮ ಸಂಸಾರಗಳು ಹಾಗೆ ಆಗ್ಲಿಕ್ಕೆ ನಿಮಗೆಲ್ಲ ಗೊತ್ತದೆ. 10 ವರ್ಷ ಜೋಡಿ ಇದ್ದಾರೆ ಅಂದ್ರೆ ಅಚೀವ್ಮೆಂಟ್ ಅನ್ನೋಂಗೆ ಆಗ್ಯದ. ಯಾಕೆ? ನಿರ್ಜೀವ ವಸ್ತುಗಳ ಜೊತೆ ಬದುಕಿ ಅಭ್ಯಾಸ ಆಗಿ ಜೀವಂತ ವ್ಯಕ್ತಿಗಳು ಬದುಕೋದು ಹೆಂಗೆ ಅಂತ ಗೊತ್ತಾಗೋದು ನಮ್ಗೆ. ದಯವಿಟ್ಟು ಹೊರಗೆ ಹೇಳಿರಿ ಮಕ್ಕಳಿಗೆ, ಸ್ವಲ್ಪ ಹರಟಿ ಹೊಡೀರಿ. ಒಂದು ಎಕ್ಸ್ಪರಿಮೆಂಟ್ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ನಾನು. ನೀವು ಏನು ಮಾಡಿದ್ರು ಅಡ್ಡಿ ಇಲ್ಲ, ದಿನ ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಆದರೂ ಎಲ್ಲರೂ ಒಂದು ಕಡೆ ಕೂಡ್ರಿ. ಇದು ನಾನು ಕಾಮನ್ ಫ್ಯಾಮಿಲಿ ಟೈಮ್ ಅಂತ ಕರಿತೇನೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗೋದಿಲ್ಲ. ಫ್ಯಾಮಿಲಿ ಟೈಮ್ ಎಲ್ಲರೂ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜ, ಅಜ್ಜಿ ಇದ್ರದ್ದು ಭಾಳ ಬೆಸ್ಟ್. ಅದು ಎಲ್ಲರೂ ಕೂತ್ಕೊಂಡು ಹರಟಿ ಹೊಡಿ. ಒಂದು ಯಾವುದಾದ್ರು ಒಂದು ಸಣ್ಣ ಪುಸ್ತಕ, ಕಥೆಯಾರು ಓದಿರುವಂತ ಎಲ್ಲರೂ ಕೂಡಿ. ಮನ್ಯಾಗ ಏನಾಯ್ತು ಅಂತ ತಾಯಿ ಹೇಳಿ, ಆಫೀಸ್ನಾಗ ಏನಾಯ್ತು ಅಂತ ಅಪ್ಪ ಹೇಳಿ, ಶಾಲೆಗೆ ಏನಾಯ್ತು ಅಂತ ಮಕ್ಕಳು ಹೇಳಿ, ಹರಟಿ ಹೊಡೀರಿ ಬರೀ. ಈಗ ಹಾಗೆ ಮರ್ತಿ ಹೋಗ್ಬಿಟ್ಟು ಹರಟಿ ಹೊಡೆಯೋದು. ಊಟ ಸೇರಿ ಕೂಡಿ ಮಾಡೋದಿಲ್ಲ ನಾವೀಗ. ಅರ್ಧ ತಾಸು ಹರಟಿ ಹೊಡೆದ್ರೆ ಏನಾಗ್ತದೆ ಗೊತ್ತದ? ನಿಮ್ಮ ನಡುವಿನ ಗಾಡಿ ಕರೆಕ್ಟಾವ. ಎಲ್ಲರೂ ಗಾಡಿ ಕಟ್ಕೊಂಡ್ಬಿಟ್ಟಿವಿ ನಾವೆಲ್ಲರೂ. ಈಗ ಮಕ್ಕಳಿಗೆ ಹೆಂಗೆ ಹೇಳೋದು ಅಂತ ಅಪ್ಪ ಅಮ್ಮ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳಿ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರ್ತೀವಿ ನಾವು. ಮಗುಗಲ್ಲ ಮೊಬೈಲ್ ಯೂಸ್ ಮಾಡಬೇಡ ಅಂತಂದಕ್ಕೆ ಹಾರ್ಕೊಂಡು ಸತ್ತು ಹೋಗೋದು, ಮಾರ್ಕ್ಸ್ ಯಾಕೆ ಕಮ್ಮಿ ಬಂತು ಸತ್ತು ಹೋಗೋದು. ಆಸಕ್ತಿ ಅನ್ಸಂಗಿಲ್ಲ ನಿಮ್ಗೆ? ಯಾಕಷ್ಟು ಮಕ್ಕಳು ಸೆನ್ಸಿಟಿವ್ ಆದರೂ ನಾವು ಹತ್ತಿರ ಇಟ್ಕೊಳ್ಳೇ ಇಲ್ಲ ಅವ್ರು. ಅವ್ರು ದೂರ ಇದ್ದಾರೆ, ಅವ್ರು ಸಂತೋಷ ಸಿಗೋದೆಲ್ಲ ಮಷಿನ್ ಜೋಡಿ ನಿರ್ಜೀವ ವಸ್ತುಗಳ ಜೊತೆ ಸಿಗ್ತದೆ. ಅರ್ಧ ತಾಸು ಹರಟಿ ಹೊಡೀರಿ, ಮಾತಾಡ್ರಿ, ಬಂದ ಕರಗಬೇಕು, ಗಾಡಿ ಕರಗಬೇಕು. ಆಗ ನಿಮ್ಮ ಮಗು ಅಂತ ಅರ್ಥ ಆಗ್ತದೆ. ದಯವಿಟ್ಟು ಒಂದು ಅರ್ಧ ತಾಸು ಅವ್ರು ನೋಡಿ ಹರಟಿ ಹೊಡೀರಿ, ಫ್ಯಾಮಿಲಿ ಟೈಮ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೇಳಿದ್ರು ನನಗೆ, ಮನೆಯಾಗೇನ್ರಿ ಓದ್ತೀರೇನ್ರಿ ಮೇಷ್ಟ್ರಿ ಅಂದರು. ನಾ ಮಾಸ್ತರ್ ಅಲ್ರಿ, ಓದ್ತೀನಿ ಅಂದೆ. ಹಾಗಲ್ಲ, ಎಲ್ಲರೂ ಕೂಡಿ ಓದ್ತೀರಾ ಅಂದರು. ಇಲ್ಲ ಅಂದೆ. ಶುರು ಮಾಡಿರಿ ಅಂದರು. ನೀವು ನಂಬಲಿಕ್ಕಿಲ್ಲ, ಇವತ್ತಿನವರೆಗೂ ಪ್ರಾಮಾಣಿಕವಾಗಿ 48 ವರ್ಷದ ಮಾಡ್ಕೊಂಡು ಬಂದೀನಿ ನಾನು. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ, 2 ಮಕ್ಕಳು ಕೂತ್ಕೋಬೇಕು. ನನಗೆ ಕುಮಾರವ್ಯಾಸ ಭಾರತ ಭಾಳ ಇಷ್ಟ. ದಿನಕ್ಕೊಂದು ಸಂಧಿ ಓದ್ತಿದ್ದೆ ನಾನು. ಶ್ರೀ ವನಿತೆ ಅರಸನೆ ವಿಮಲ ರಾಜೀವ ಪೀಠನ ಬಿತ್ತನೆ ಅನ್ನೋಕೆ ಶುರು ಮಾಡಿದರೆ ಎಲ್ಲರೂ ನನ್ನ ಜೋಡಿ ಅಂತಿದ್ರು. ದಿನ ಒಂದು ಸಂಧಿ ಓದೋದು, ಆ ಪ್ರಶ್ನೆ ಕೇಳಬೇಕು, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಅಂತೆಲ್ಲ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡೋದು. ಭಾಸ್ಕರ ಕುಮಾರವ್ಯಾಸ ಆದಮೇಲೆ ರಾಮಾಯಣ ದರ್ಶನ ಓದೋಣ ಅಂತ, ಮಂಕುತಿಮ್ಮನ ಕಗ್ಗ ಓದೋಣ, ಭಗವದ್ಗೀತೆ ಓದೋಣ ಶುರು ಆಯ್ತು. ಅದರಿಂದ ಏನು ಮಜಾ ಅಂತ ಹೇಳ್ತೀನಿ ನಾನು. ನನ್ನ ಮಕ್ಕಳಿಬ್ಬರು IT ಯಲ್ಲಿದ್ದಾರೆ. ಒಬ್ಬ ಇಂಗ್ಲೆಂಡಿಗೆ ಹೋದ. ಅಲ್ಲಿ ಹೋಗಿ ಫೋನ್ ಮಾಡಿದವ ನನಗೆ, ಅಪ್ಪ ಐ ಆಮ್ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲವ. ಅಮ್ಮನ ಕೈ ಊಟ ತಪ್ಪಿ ಹೋಯ್ತು ಅನ್ನಲಿಲ್ಲ. ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ, ನಾವು ಮಂಕುತಿಮ್ಮನ ಕಗ್ಗ ಮಿಸ್ ಆಗ್ತದೆ ನನಗೆ ಅಂದ. ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಅವಾಗ ಅದು ಏನು ಮಾಡಬೇಕು ಬಿಟ್ಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯೊಳಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250 ಕಗ್ಗ ನಾನು ಮಾಡಿ ಕಳಿಸಿದೆ. ಇವತ್ತಿಗೂ ಅವ 100 ಪದ್ಯ ಬಾಯಿ ಬರ್ತಾವೆ. ನಾನಂದೇ ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡ್ರು. ಇನ್ನೊಬ್ಬ ಮಗ ರಾಮಾಯಣ ಹೇಳಿದೆ, ರಾಮಾಯಣ ಕಲ್ಕೊಂಡ. ಇದನ್ನು ಮೊಮ್ಮಗಳಿದ್ದಾಳೆ. ಎಷ್ಟು ಖುಷಿ ಆಗ್ತದೆ ಕೇಳಿದಾಗ. ಆಕೆ ಎಂಥ ಇಂಟ್ರಿಕೇಟ್ ಕ್ವಶನ್ ಕೇಳ್ತಾರೆ ರಾಮಾಯಣದ್ದು. ಅಡ್ಡಿ ಇಲ್ಲಪ್ಪ, ರಾಮಾಯಣ ಇನ್ನೊಂದು ತಲೆಮಾರು ಬದುಕೊಂತು. ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ಹೆಂಗೆ ಆಗೋದು? ನಾವು ಮನ್ಯಾಗ ಸಂಸ್ಕೃತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಬರೋದು ಹೆಂಗೆ? ಇನ್ನೊಂದು ಪೇರೆಂಟ್ಸ್ ಇದ್ದಾರೆ, ಭಾಳ ಹೇಳ್ಬಿಡ್ತಿದ್ದ ನಾನು. ಕೆಲವ್ರಿಗೆ ಏನಿರ್ತಂದ್ರೆ, ಶಾಲೆ ಫೀಸ್ ಕಟ್ಟಿವಲ್ಲ, ಮಾಡ್ತಾರೆ ಬಿಡ್ರಿ, ಅವರ ಶಾಲೆಗೆ ಮಾಡ್ತಾರೆ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಹಳೆ ಬಟ್ಟೆ ಕೊಡೋದು, ಒಗೆದು ಇಸ್ತ್ರಿ ಮಾಡಿ ಕೊಡ್ತಾರೆ. ಹೆಂಗಿದ್ರು ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಸ್ಕಾರ ಮನೆಯೊಳಗೆ ಶುರು ಆಗಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ಶಾಲೆ ಇರ್ತದೆ. ಶಿಕ್ಷಕರು ಮತ್ತು ಪಾಲಕರು ಇಬ್ಬರು ಕೈ ಸೇರಿದರೆ ಮಾತ್ರ ಮಗು ದೊಡ್ಡದಾಗ್ಲಿಕ್ಕೆ ಸಾಧ್ಯ. ದಯವಿಟ್ಟು 3 ತಿಂಗಳಿಗೊಮ್ಮೆ ಶಾಲೆಗೆ ಹೋಗಿ ಟೀಚರ್ ಹತ್ರ ಮಾತಾಡ್ರಿ, ಮಗ ಹೆಂಗೆ ಓದ್ತಾನ ಅಂತ ಕೇಳ್ರಿ. ಆಗ ಕೋರ್ಸ್ ಕರೆಕ್ಷನ್ ಮಾಡಬೇಕು. ದಯವಿಟ್ಟು ಹಾಗೆ ಮಾಡಿದಾಗ ನಮ್ಮ ಜೀವನ ಚೆಂದ ಆಗ್ತದೆ. ಮುಖ್ಯವಾಗಿ ನನಗೆ ಹೇಳೋದು, 2050ಕ್ಕೆ ಭಾರತ ಅತ್ಯಂತ ರಾಷ್ಟ್ರ ಆಗ್ತದೆ. ನಾವು ಮಾಡ್ತೀವಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ವಿ ನಾವು. ಭಾರತ
ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದ್ರ ಬಗ್ಗೆ ನನಗೆ ಹೆದರಿಕೆನೂ ಅದ. ಹೆದರಿಕೆ ಯಾಕಂದ್ರೆ ಇಷ್ಟೊಂದು ಲಾರ್ಜ್ ಕಮ್ಯುನಿಟಿ ಅದ ಯಂಗ್ಸ್ಟರ್ಸದ್ದು, ಅವ್ರು ಸರಿಯಾಗಿ ಹಾದಿ ಕೊಡಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ. ದೊಡ್ಡ ಡ್ಯಾಮ್ ಕಟ್ಟಿ ನೀವು ಕೆನಾಲ್ ಮಾಡಿದ್ರೆ ನೀರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ. ನೀವು ಕೆನಾಲೇ ಮಾಡಿದ್ರೆ ಡ್ಯಾಮ್ ಕಟ್ಟಿ ಬಾಗಿಲ ತೆಗೆದ್ರೆ ನೀರು ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗ್ತದೆ. ಇಷ್ಟೊಂದು ಜನ ಯುವಶಕ್ತಿ ನಮ್ಮಲ್ಲದ, ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಿದರೆ ದೇಶಕ್ಕೆ ಪ್ರಯೋಜನ ಆಗ್ತದೆ. ಮಾಡಲಿಲ್ಲ ಅಂದ್ರೆ ದೊಡ್ಡ ಡೇಂಜರ್ ಆಗ್ತದೆ. ಆ ದೊಡ್ಡ ಜವಾಬ್ದಾರಿ ನಾವೆಲ್ಲ ಶಿಕ್ಷಕರಾದವರಿಗೆ, ಶಿಕ್ಷಣ ಸಂಸ್ಥೆ ನಡೆಸೋರ ಮೇಲೆ ಅದ. ನಮ್ಮಿಬ್ಬರು ನಮ್ಮ ಜವಾಬ್ದಾರಿನ ಅರಿತು ನಡೆದಾಗ ನನ್ನ ದೇಶ ತುಂಬ ಚೆಂದ ಆಗ್ತದೆ. ಅದಾಗೂ ಕನಸು ನಮ್ದು ಎಲ್ಲರದು ಅದ. ಆ ಹಾದಿಯೊಳಗೆ BK ಮಾಡೆಲ್ ಸ್ಕೂಲ್ ಅದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.